ಸ್ನೇಹಿತರೆ, ಶಿಕ್ಷಣ ಅನ್ನೋದು ಪ್ರತಿಯೊಂದು ಮಗುವಿನ ಭವಿಷ್ಯವನ್ನು ರೂಪಿಸುವ ಮುಖ್ಯವಾದ ಸಾಧನವಾಗಿರುತ್ತೆ. ಭಾರತದಲ್ಲಿ ಹಲವು ಶಾಲೆಗಳು ಹಲವು ವಿವಿಧ ಪಠ್ಯಕ್ರಮಗಳನ್ನು ಅನುಸರಿಸುತ್ತೆ. ಪೋಷಕರಾದವರಿಗೆ ಯಾವ ರೀತಿಯ ಪಠ್ಯಕ್ರಮವನ್ನು ಅನುಸರಿಸಿದ್ರೆ ಉತ್ತಮ ಅನ್ನೋದ್ರ ಬಗ್ಗೆ ಗೊಂದಲ ಇದ್ದೇ ಇರುತ್ತೆ. ಈಗ ಏನಿದ್ರೂ ಶಾಲೆ ಆರಂಭವಾಗುವ ಸಮಯ. ರಾಜ್ಯ ಪಠ್ಯಕ್ರಮ ಮತ್ತು CBSE ಇವೆರಡರಲ್ಲಿ ಯಾವ ಪಠ್ಯಕ್ರಮದಲ್ಲಿ ನಮ್ಮ ಮಕ್ಕಳನ್ನು ಓದಿಸಬೇಕು ಅನ್ನೋದು ಹಲವು ಪೋಷಕರ ಗೊಂದಲ. ಹಾಗಾದರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಈ ಎರಡರ ವ್ಯತ್ಯಾಸಗಳು, ವೈಶಿಷ್ಟ್ಯಗಳು ಮತ್ತು ಪ್ರಯೋಜನಗಳನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ರಾಜ್ಯ ಪಠ್ಯಕ್ರಮ. ರಾಜ್ಯ ಪಠ್ಯಕ್ರಮವನ್ನು ಪ್ರತಿ ರಾಜ್ಯದ ಶಿಕ್ಷಣ ಇಲಾಖೆ ರೂಪಿಸುತ್ತೆ. ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಶಿಕ್ಷಣ ಪರೀಕ್ಷಾ ಮಂಡಳಿಯು ಇದನ್ನು ನಿರ್ವಹಿಸುತ್ತೆ. ಇದನ್ನು KSEEB ಅಂತ ಕರೆಯಲಾಗುತ್ತೆ. ಇದರ ವೈಶಿಷ್ಟ್ಯತೆಗಳು: ಕನ್ನಡ ಭಾಷೆ, ರಾಜ್ಯದ ಸಂಸ್ಕೃತಿ, ಇತಿಹಾಸ ಮತ್ತು ಭೂಗೋಳಕ್ಕೆ ಹೆಚ್ಚಿನ ಒತ್ತನ್ನು ಕೊಡಲಾಗುತ್ತೆ. ಪಠ್ಯಕ್ರಮವು ಸ್ಥಳೀಯ ವಿದ್ಯಾರ್ಥಿಗಳಿಗೆ ಅಗತ್ಯಗಳಿಗೆ ಒಗ್ಗಿಕೊಂಡಿರುತ್ತೆ. SSLC ಮತ್ತು PUC ಪರೀಕ್ಷೆಗಳು ರಾಜ್ಯ ಮಟ್ಟದಲ್ಲಿ ನಡೆಯುತ್ತೆ. ಕೆಲವು ವಿಷಯಗಳು CBSEಗಿಂತ ಸರಳವಾಗಿ ಈ ಪಠ್ಯಕ್ರಮದಲ್ಲಿ ತಿಳಿಸಲಾಗುತ್ತೆ. ಇದರಿಂದ ವಿದ್ಯಾರ್ಥಿಗಳಿಗೆ ಕಲಿಕೆ ಸುಲಭವಾಗುತ್ತೆ. ಶಿಕ್ಷಣದ ವೆಚ್ಚವು ಸಾಮಾನ್ಯವಾಗಿ ಕಡಿಮೆ, ಏಕೆಂದರೆ ರಾಜ್ಯ ಸರ್ಕಾರಿ ಶಾಲೆಗಳು ಈ ಪಠ್ಯಕ್ರಮವನ್ನೇ ಅನುಸರಿಸುತ್ತೆ. ಇನ್ನು ಈ ಪಠ್ಯಕ್ರಮದ ಪ್ರಯೋಜನಗಳೇನು? ಸ್ಥಳೀಯ ಭಾಷೆಯಲ್ಲಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಆರಾಮದಾಯಕವಾಗಿರುತ್ತೆ. ಸ್ಥಳೀಯ ಭಾಷೆಯಲ್ಲೇ ಇರೋದರಿಂದ ಮಕ್ಕಳಿಗೆ ಈ ಪಠ್ಯಕ್ರಮ ತುಂಬಾ ಸುಲಭವಾಗಿ ಅರ್ಥವಾಗುತ್ತೆ. ಕರ್ನಾಟಕದ ರಾಜ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ತಯಾರಿಯಾಗುತ್ತೆ. KPSCಯಂತಹ ಪರೀಕ್ಷೆಗಳಿಗೆ ಉತ್ತಮವಾಗಿ ತಯಾರಿಯನ್ನು ನೀಡಲಾಗುತ್ತೆ ಈ ಪಠ್ಯಕ್ರಮದಲ್ಲಿ. ಇನ್ನು ಇದರ ಮಿತಿಗಳು: ರಾಷ್ಟ್ರೀಯ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂದರೆ JEE, NEET ತಯಾರಿಗೆ ಹೆಚ್ಚಿನ ಪೂರಕ ಕೋಚಿಂಗ್ ಅಗತ್ಯವಿರಬಹುದು. ಇನ್ನು CBSE ಪಠ್ಯಕ್ರಮದ ಕುರಿತು: ಕೇಂದ್ರೀಯ ವಿದ್ಯಾಲಯ ಮಂಡಳಿಯು ರಾಷ್ಟ್ರೀಯ ಮಟ್ಟದಲ್ಲಿ ಪಠ್ಯಕ್ರಮವನ್ನು ರೂಪಿಸುತ್ತೆ. ಇದನ್ನು ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಅಂತ ಕರೆಯಲಾಗುತ್ತೆ. ಇದನ್ನು ಕೇಂದ್ರ ಸರ್ಕಾರದ ಶಿಕ್ಷಣ ಇಲಾಖೆ ನಿರ್ವಹಿಸುತ್ತೆ. ಸ್ನೇಹಿತರೆ, ಇದರ ವೈಶಿಷ್ಟ್ಯಗಳು ಏನು ಅಂತ ತಿಳಿಯೋಣ. ಇಂಗ್ಲಿಷ್ಗೆ ಪ್ರಾಧಾನ್ಯತೆಯನ್ನು ನೀಡೋದು, ಆದರೆ ಕನ್ನಡ ಸೇರಿದಂತೆ ಇತರ ಭಾಷೆಗಳನ್ನು ಆಯ್ಕೆ ಮಾಡಬಹುದು. ವಿಜ್ಞಾನ, ಗಣಿತ ಮತ್ತು ಸಾಮಾಜಿಕ ವಿಜ್ಞಾನದಲ್ಲಿ ಆಳವಾದ ಮತ್ತು ವಿಶ್ಲೇಷಣಾತ್ಮಕ ಅಧ್ಯಯನವನ್ನು ಮಾಡೋದು. ದೇಶಾದ್ಯಂತ ಏಕರೂಪವಾದ ಪಠ್ಯಕ್ರಮ, ಆದ್ದರಿಂದ ವಿದ್ಯಾರ್ಥಿಗಳು ಯಾವುದೇ ರಾಜ್ಯಕ್ಕೆ ಸ್ಥಳಾಂತರಗೊಂಡರೂ ಶಿಕ್ಷಣ ಮುಂದುವರಿಯುತ್ತದೆ ಮತ್ತು ಅನುಕೂಲವಾಗಿರುತ್ತೆ. 10ನೇ ತರಗತಿಯಲ್ಲಿ ಬೋರ್ಡ್ ಪರೀಕ್ಷೆ ಮತ್ತು 12ನೇ ತರಗತಿಯಲ್ಲಿ AISSCE ಪರೀಕ್ಷೆಗಳು ನಡೆಯುತ್ತೆ. JEE ಮತ್ತು NEET ಮತ್ತು ಇತರ ರಾಷ್ಟ್ರೀಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮವಾಗಿ ತಯಾರಿಯನ್ನು ಕೊಡ್ತಾರೆ CBSE ಪಠ್ಯಕ್ರಮದಲ್ಲಿ. ಇನ್ನು CBSE ಪಠ್ಯಕ್ರಮದ ಪ್ರಯೋಜನ: ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣಕ್ಕೆ ಸೂಕ್ತವಾಗಿರುತ್ತೆ. ಇಂಗ್ಲಿಷ್ನಲ್ಲಿ ಪರಿಣತಿಯಿಂದ ಉನ್ನತ ಶಿಕ್ಷಣಕ್ಕೆ ಉತ್ತಮ ಅವಕಾಶ ಸಿಗುತ್ತೆ. ಆಧುನಿಕ ಕಲಿಕಾ ವಿಧಾನಗಳು ಮತ್ತು ತಂತ್ರಜ್ಞಾನದ ಬಳಕೆಯನ್ನು ಬಳಸಿಕೊಂಡು ಪಠ್ಯಕ್ರಮ ವಿದ್ಯಾರ್ಥಿಗಳಿಗೆ ಸುಲಭವಾಗುವಂತೆ ಮಾಡಲಾಗುತ್ತೆ. ಇದರ ಮಿತಿಗಳು: ಕೆಲವರಿಗೆ ಇಂಗ್ಲಿಷ್ನ ಒತ್ತು ಕಷ್ಟಕರವಾಗಬಹುದು. ಶಿಕ್ಷಣದ ವೆಚ್ಚ ಖಾಸಗಿ ಶಾಲೆಗಳಿಂದ ಅದಕ್ಕಿಂತ ಹೆಚ್ಚಾಗಿರಬಹುದು. ಇನ್ನು ಇವೆರಡರ ಪ್ರಮುಖ ವ್ಯತ್ಯಾಸಗಳು: ಮೊದಲನೇದಾಗಿ ಭಾಷೆ. ರಾಜ್ಯ ಪಠ್ಯಕ್ರಮದಲ್ಲಿ ಕನ್ನಡಕ್ಕೆ ಆದ್ಯತೆ ಇದ್ದರೆ CBSEಯಲ್ಲಿ ಇಂಗ್ಲಿಷ್ಗೆ ಹೆಚ್ಚಿನ ಒತ್ತಿರುತ್ತೆ. ಕಷ್ಟದ ಮಟ್ಟ: CBSE ಸ್ವಲ್ಪ ಕಠಿಣವಾಗಿದ್ದು ವಿಶ್ಲೇಷಣಾತ್ಮಕ ಚಿಂತನೆಗೆ ಒತ್ತನ್ನು ನೀಡುತ್ತೆ. ವ್ಯಾಪ್ತಿ: ರಾಜ್ಯ ಪಠ್ಯಕ್ರಮವು ಸ್ಥಳೀಯವಾಗಿದ್ದರೆ CBSEಯ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯವಾಗಿರುತ್ತೆ. ಇನ್ನು ರಾಜ್ಯದ SSLC, PUC ಪರೀಕ್ಷೆಗಳು ಸ್ಥಳೀಯವಾಗಿದ್ದರೆ CBSE ಬೋರ್ಡ್ ಪರೀಕ್ಷೆಗಳು ರಾಷ್ಟ್ರೀಯ ಮಟ್ಟದಲ್ಲಿ ಏಕರೂಪವಾಗಿರುತ್ತೆ. ಒಟ್ಟಾರೆಯಾಗಿ ಸ್ನೇಹಿತರೆ, CBSE ಮತ್ತು ರಾಜ್ಯ ಪಠ್ಯಕ್ರಮದ ಬಗ್ಗೆ ಸಾರಾಂಶ ಹೇಳೋದಾದರೆ, ರಾಜ್ಯ ಪಠ್ಯಕ್ರಮವು ಕನ್ನಡ ಮಾಧ್ಯಮಕ್ಕೆ ಹೆಚ್ಚು ಒತ್ತನ್ನು ಕೊಡುತ್ತೆ. ಸ್ಥಳೀಯ ಸಂಸ್ಕೃತಿಯನ್ನು ಕಲಿಯಲು ಸೂಕ್ತವಾಗಿದೆ. CBSE ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಿಗೆ ಮತ್ತು ಆಧುನಿಕ ಶಿಕ್ಷಣಕ್ಕೆ ಉತ್ತಮವಾದ ಮಾರ್ಗವಾಗಿದೆ. ಆಯ್ಕೆಯು ವಿದ್ಯಾರ್ಥಿಯ ಆಸಕ್ತಿ, ಭವಿಷ್ಯದ ಗುರಿ ಮತ್ತು ಪೋಷಕರ ಆರ್ಥಿಕ ಸಾಮರ್ಥ್ಯ ಇವೆಲ್ಲವನ್ನು ಅವಲಂಬಿಸಿರುತ್ತೆ. ಎರಡೂ ಪಠ್ಯಕ್ರಮಗಳು ತಮ್ಮದೇ ಆದ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನು ಒದಗಿಸುತ್ತೆ. ಅದರಲ್ಲಿ ಅದು ಹೆಚ್ಚು, ಇದು ಹೆಚ್ಚು, ಅದು ಕಡಿಮೆ, ಇದು ಕಡಿಮೆ ಅಂತ
ಏನೂ ಇಲ್ಲ. ಒಟ್ಟಾರೆಯಾಗಿ ನಿಮ್ಮ ಅನುಕೂಲವನ್ನು ನೋಡಿಕೊಂಡು ಮಕ್ಕಳನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವ ಪಠ್ಯಕ್ರಮ ಹೊಂದಿಕೆ ಆಗುತ್ತೋ ಆ ಪಠ್ಯಕ್ರಮ ಇರುವಂತಹ ಶಾಲೆಗೆ ಸೇರಿಸೋದು ಒಳ್ಳೆಯದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.